ಹಲೋ ಕ್ಲಾಸ್ 11th ಆರ್ಮಿ. ತುಂಬಾ ಮಕ್ಕಳು ಕಮೆಂಟ್ ಮಾಡ್ತಾ ಇದ್ರು ಸರ್ ಎಕ್ಸಾಮ್ ಹತ್ರ ಬರ್ತಾ ಇದೆ, ಎಲ್ಲಿದೆ ನಮ್ಮ ಸೆಕೆಂಡ್ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ನೋಡಿ ಮಕ್ಕಳೇ, ಇಲ್ಲಿದೆ. ಸೊ 2 ಮಾರ್ಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ್ದು ಅಂದ್ರೆ ಮಕ್ಕಳೇ, ಡಿಫೈನಿಂಗ್ ದ ಟರ್ಮ್ಸ್, ಅದು ಸ್ಪೀಡ್ ಆಗಿರ್ಬೋದು, ಇನ್ಸ್ಟಂಟೇನಿಯಸ್ ಸ್ಪೀಡ್ ಆಗಿರ್ಬೋದು, ಆವರೇಜ್ ಆಗಿರ್ಬೋದು, ಅಥವಾ ಈವನ್ ನಿಮ್ಮ ವೆಲಾಸಿಟಿ ಕೂಡ ಆಗಿರ್ಬೋದು. ಹಾಗೆ ಮಕ್ಕಳೇ, ಡಿಫರೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ನ ಕೂಡ ಕೇಳುವಂತಹ ಪ್ರೊಬಾಬಿಲಿಟಿ ಇದೆ. ಸೊ ಯಾರ್ಯಾರು ಮಕ್ಕಳು ತುಂಬಾ ಕಾನ್ಫಿಡೆಂಟ್ ಇದ್ದೀರಾ, ನೀವು ಎಕ್ಸಾಮ್ ಅಲ್ಲಿ ಟಾಪ್ ಮಾಡ್ತೀರಾ ಅಂತ, ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಮಕ್ಕಳೇ. ಓಕೆನಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳ ಬಗ್ಗೆ ಹೋಗೋಣ. ನೋಡಿ, ನೀವು ಗ್ರಾಫ್ ಗಳನ್ನ ಡ್ರಾ ಮಾಡಬೇಕಾಗುತ್ತೆ. ಯಾವಾಗ ಬಾಡಿ ರೆಸ್ಟ್ ಅಲ್ಲಿ ಇರುತ್ತೆ, ಅಥವಾ ಯೂನಿಫಾರ್ಮ್ ಮೋಷನ್ ಇರುತ್ತೆ, ಅಥವಾ ವೇರಿಯಬಲ್ ವೆಲಾಸಿಟಿ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಅದೇ ತರ ಮಕ್ಕಳೇ, ನೀವು ವಿ ಟಿ ಗ್ರಾಫ್ ನ ಪ್ಲಾಟ್ ಮಾಡಬೇಕು, ರೆಸ್ಟ್ ಅಲ್ಲಿ ಇರೋ ಬಾಡಿಗೆ, ಯೂನಿಫಾರ್ಮ್ ಅಲ್ಲಿ ಇರೋ ಬಾಡಿಗೆ, ಆಸ್ ವೆಲ್ ಆಸ್ ವೇರಿಯಬಲ್ ವೆಲಾಸಿಟಿ ಇರುವಂತಹ ಒಂದು ಬಾಡಿಗೆ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಕ್ಕಳೇ, ನಿಮಗೆ ಇಕ್ವೇಶನ್ಸ್ ಆಫ್ ಮೋಷನ್ಸ್ ಗಳ ಮೇಲೆ ತುಂಬಾ ನ್ಯೂಮರಿಕಲ್ ಬರೋ ಚಾನ್ಸಸ್ ಇದೆ. ಪ್ರತಿಯೊಂದು ನ್ಯೂಮರಿಕಲ್ ಕೂಡ ಇಲ್ಲಿದೆ ನೋಡಿ. ಫಾರ್ ಎಕ್ಸಾಂಪಲ್, ಅ ಬಾಡಿ ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ ಆಫ್ 5 ಮೀಟರ್ ಪರ್ ಸೆಕೆಂಡ್ ಅಂಡ್ ಅದ್ರದ್ದು ಆಕ್ಸಿಲರೇಷನ್ ಎಷ್ಟು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಏನ್ ಕಂಡಿಡಿಯಕ್ಕೆ ಹೇಳ್ತಾ ಇದಾರೆ? ಫೈನಲ್ ವೆಲಾಸಿಟಿನ ಫೈಂಡ್ ಔಟ್ ಮಾಡಕ್ಕೆ ಕೇಳ್ತಾ ಇದ್ದಾರೆ. ಅದೇ ತರ ಮಕ್ಕಳೇ ನೋಡಿ, ನಿಮ್ಗೆ ಇಕ್ವೇಶನ್ಸ್ ಆಫ್ ಮೋಷನ್ ನ ಗ್ರಾಫಿಕಲ್ ಮೆಥಡ್ ಅಥವಾ ಕ್ಯಾಲ್ಕುಲಸ್ ಮೆಥಡ್ ಇಂದ ನೀವೇನ್ ಮಾಡ್ಬೇಕಾಗತ್ತೆ? ಡಿರೈವ್ ಮಾಡ್ಬೇಕಾಗತ್ತೆ. ತುಂಬಾ 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 ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ಮಕ್ಕಳೇ ನೋಡಿ, ನಿಮ್ಮ ಮುಂದೆ ಕೆಲವೊಂದು ಇಕ್ವೇಶನ್ ಗಳನ್ನ ಕೊಡ್ತಾರೆ. ಅದರಿಂದ ನೀವು ಮೋಷನ್ ಅಂಡರ್ ಗ್ರಾವಿಟಿ ಮೇಲಿರುವಂತ ಕೆಲವೊಂದು ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡಬೇಕು. ಇದು ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಓಕೆನಾ? ನಾ ಹೇಳಿದ್ದೀನಲ್ವಾ, ಇಕ್ವೇಶನ್ಸ್ ಆಫ್ ಮೋಷನ್ ಯೂಸಿಂಗ್ ಅ ಗ್ರಾಫಿಕಲ್ ಮೆಥಡ್, ಇದೊಂದು ಎಕ್ಸಾಂಪಲ್. ಅದೇ ತರ ಮಕ್ಕಳೇ, ಆವರೇಜ್ ವೆಲಾಸಿಟಿ ಮತ್ತೆ ಆವರೇಜ್ ಸ್ಪೀಡ್ ಮೇಲೆ ತುಂಬಾ ಕ್ವಶನ್ಸ್ ಬರುತ್ತೆ. ಈ ಕ್ವಶನ್ ಕೂಡ ನಿಮ್ಗೆ ಅದ್ರ ಮೇಲ್ಗಡೆನೆ ಡಿಪೆಂಡ್ ಆಗಿದೆ. ಓಕೆ? ಅಂಡ್ ಫೈನಲಿ ನಮ್ಮ 3 ಮಾರ್ಕ್ ಕ್ವಶನ್ ಸೆಕ್ಷನ್ ಗೆ ಬಂದ್ರೆ, ನಿಮಗೆ ಮೋಷನ್ ಅಂಡರ್ ಗ್ರಾವಿಟಿ ಅಂದ್ರೆ ಒಂದು ಬಾಲ್ ನ ಥ್ರೋ ಮಾಡುವಂತದ್ದು ವಿತ್ ಅ ವೆಲಾಸಿಟಿ ಆಫ್ 30 ಮೀಟರ್ ಪರ್ ಸೆಕೆಂಡ್. ಸೊ ಎಷ್ಟು ಹೈಟ್ ಹೋಗುತ್ತೆ, ಈ ರೀತಿ ಕ್ವಶನ್ಸ್ ಗಳು ತುಂಬಾ ಪಾಪ್ ಆಗುತ್ತೆ. ಅಂಡ್ ನೆಕ್ಸ್ಟ್, ವೆಲಾಸಿಟಿ ಟೈಮ್ ಗ್ರಾಫ್ ಅಂದ್ರೆ ಏನು, ಹಾಗಾಗಿ ಅದ್ರ ಏರಿಯಾದಿಂದ ಯಾವ ತರ ಡಿಸ್ಪ್ಲೇಸ್ಮೆಂಟ್ ನ ತಗೋಬಹುದು ಅಂತಾನು ಕೇಳ್ತಾರೆ. ಅಂಡ್ ಫೈನಲಿ, ಸ್ಟಾಪಿಂಗ್ ಡಿಸ್ಟೆನ್ಸ್ ಮೇಲೆ ಕ್ವಶನ್ಸ್ ಗಳು ಬರುವಂತ ಚಾನ್ಸಸ್ ತುಂಬಾ ಇದೆ ಮಕ್ಕಳೇ. ಓಕೆ? ಅಂಡ್ ನೋಡಿ ಈ ಕಡೆ ನೆಕ್ಸ್ಟ್ ಮಕ್ಕಳೇ, ಗ್ರಾಫ್ ಗಳ ಮೇಲೆ ನಿಮ್ಗೆ ಕ್ವಶನ್ಸ್ ಗಳು ಪಕ್ಕಾ ಫಿಕ್ಸ್ ಅನ್ಕೊಳ್ಳಿ. ನೋಡಿ, ಈ ತರ ಗ್ರಾಫ್ ನ ಕೊಡ್ತಾರೆ. ಆ ಗ್ರಾಫ್ ಇಂದ ಏರಿಯಾ ಅಥವಾ ಸ್ಲೋಪ್ ನ ಫೈಂಡ್ ಔಟ್ ಮಾಡಿ ನೀವು ಡಿಸ್ಟೆನ್ಸ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಚೇಂಜ್ ಇನ್ ವೆಲಾಸಿಟಿನ ಫೈಂಡ್ ಔಟ್ ಮಾಡಬೇಕು ಮಕ್ಕಳೇ. ಐ ಹೋಪ್ ಈ ವಿಡಿಯೋ ನಿಮ್ಮ ಎಲ್ಲಾ ರೀತಿಯ ಡೌಟ್ ಅನ್ನ ಕ್ಲಿಯರ್ ಮಾಡಿದೆ. ಇದೇ ರೀತಿ ನಿಮ್ಗೆ ಪ್ರಾಪರ್ ಗೈಡೆನ್ಸ್ ಗಳು ಬೇಕು, PYQs ಗಳು ಬೇಕು, ಅಂಡ್ ಒಬ್ಬ ಮೆಂಟರ್ ಬೇಕು, ನಿಮ್ಮನ್ನ ಇನ್ಸ್ಪೈರ್ ಮಾಡಬೇಕು ಅಂದ್ರೆ PW ಕನ್ನಡ ನಿಮ್ಗೋಸ್ಕರ, ನಮ್ಮ ಕನ್ನಡ ಮೀಡಿಯಂ ಮಕ್ಕಳಿಗೋಸ್ಕರ ಅರ್ಜುನ KCT ಬ್ಯಾಚ್ ನ ಲಾಂಚ್ ಮಾಡಿದೆ. ಅದು ಕೂಡ ಗ್ರೇಟೆಸ್ಟ್ ಪ್ರೈಸ್ ಎವರ್ ಅಲ್ಲಿ ಮಕ್ಕಳೇ. ಆದಷ್ಟು ಬೇಗ ಈ ಆಫರ್ ನ ಗ್ರಾಬ್ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ನಿಮ್ಗೆ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅಂತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಅಲ್ಲಿವರೆಗೂ ನಿಮ್ಮ ಜರ್ನಿಗೆ ಆಲ್ ದ ವೆರಿ ಬೆಸ್ಟ್.